ನಿನ್ನೆ ಸಂಜೆ ಅಲ್ಲು ಅರ್ಜುನ್ ಮತ್ತೆ ಸೌತ್ ಇಂಡಿಯಾದ ಮೋಸ್ಟ್ ವಾಂಟೆಡ್ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಇಬ್ರು ಒಂದಾಗಿ ಒಂದು ಮೂವಿ ಮಾಡ್ತಿರೋ ಅನೌನ್ಸ್ಮೆಂಟ್ ಆಗಿದೆ. ಅದೇ AA23. ಈ ಅನೌನ್ಸ್ಮೆಂಟ್ ನಲ್ಲಿ ನೀವು ಗಮನಿಸಿದ ಕೆಲವು ಸೀಕ್ರೆಟ್ ವಿಷಯಗಳ ಬಗ್ಗೆ ನಾನು ಮಾತಾಡ್ತೀನಿ ಈ ವಿಡಿಯೋದಲ್ಲಿ. ಹಾಯ್ ಹಲೋ, ನಾನು ನಿಮ್ಮ ರಾಘವ್. ವೆಲ್ಕಮ್ ಟು ರಾಘವ್ ಸಿನಿ ಟಾಕ್ಸ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಅನೌನ್ಸ್ಮೆಂಟ್ ವಿಡಿಯೋ ನೋಡಿದ್ರೆ ಲೋಕೇಶ್ ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ವಿಡಿಯೋದಲ್ಲಿ ಒಂದು ಹದ್ದು ಮತ್ತೆ ಸಿಂಹ ಹಾಗೆ ತೋಳ ಇವೆಲ್ಲ ಕಾಣಕ್ಕೆ ಸಿಗ್ತವೆ. ನಮ್ಮ ಲೋಕೇಶ್ ಅವರು ತಮ್ಮ ಹಳೆ ಪ್ಯಾಟರ್ನ್ ಬಿಟ್ಟು ಏನೋ ಹೊಸ ಮ್ಯಾಜಿಕ್ ಮಾಡಕ್ಕೆ ಹೊರಟಿದ್ದಾರೆ ಅಂತ ನನ್ಗನ್ಸ್ತಾ ಇದೆ. ಅನೌನ್ಸ್ಮೆಂಟ್ ವಿಡಿಯೋ ಬಗ್ಗೆ ಮಾತಾಡೋಣ. ಈ ಸಲದ ವಿಡಿಯೋ ಸ್ಟೈಲ್ ನೋಡಿ ಲೋಕೇಶ್ ಅವರ ಹಳೆ ವಿಡಿಯೋಗಳಿಗಿಂತ ಇದು ಪೂರ್ತಿ ಬೇರೆ ತರನೇ ಇದೆ. ಸಾಮಾನ್ಯವಾಗಿ ಲೋಕೇಶ್ ಸಿನಿಮಾಗಳಲ್ಲಿ ಡ್ರಗ್ಸ್, ಗ್ಯಾಂಗ್ಸ್ಟರ್, ಕ್ರೈಮ್ ಅಂತ ಒಂದು ಪ್ಯಾಟರ್ನ್ ಇರುತ್ತೆ. ವಿಕ್ರಮ್ ಅಥವಾ ಲಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಈ ಸಲ ಲೋಕೇಶ್ ಆ ಪ್ಯಾಟರ್ನ್ ಬಿಟ್ಟು ಹೊರಗೆ ಬರ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಇದರ ಟೋನ್ ಮತ್ತೆ ಕಲರ್ ನೋಡಿದ್ರೆ ಕಂಪ್ಲೀಟ್ ರೆಡ್ ಥೀಮ್ ಅಲ್ಲಿ ಬರ್ತಾ ಇದೆ. ಅಂದ್ರೆ ಲೋಕೇಶ್ ಈ ಸಲ ಏನೋ ಹೊಸದಾಗಿ ಟ್ರೈ ಮಾಡ್ತಿದ್ದಾರೆ ಅಂತ ನನ್ಗನ್ಸ್ತಾ. ಅವರ ರೆಗ್ಯುಲರ್ ಬ್ಲೂ ಪ್ರಿಂಟ್ ಇಲ್ಲಿ ಇರಲ್ಲ ಅನ್ಸುತ್ತೆ. ಲೋಕೇಶ್ ಅವರ ನಿಜವಾದ ಟ್ಯಾಲೆಂಟ್ ಜನರಿಗೆ ಮತ್ತೆ ಗೊತ್ತಾಗ್ಲಿ ಅನ್ನೋದೇ ನನ್ನ ಆಸೆ. ಬನ್ನಿ ಇದರಲ್ಲಿರೋ ಸೀಕ್ರೆಟ್ಸ್ ಏನು ಅಂತ ನಾನು ಡಿಕೋಡ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಏನು ನೋಡ್ತಿದೀವಿ ಅದು ಒಂದು ಗುಡ್ಡಗಾಡು ಪ್ರದೇಶದ ತರ ಕಾಣ್ತಾ ಇದೆ. ಕಾಡು ಅನ್ಬೋದು, ಆದ್ರೆ ದಟ್ಟವಾದ ಕಾಡಿಲ್ಲ. ಯಾಕೆಂದ್ರೆ ದಟ್ಟವಾದ ಕಾಡಿನಲ್ಲಿ ತೋಳ ಮತ್ತೆ ಸಿಂಹ ಎರಡೂ ವಾಸ ಮಾಡಲ್ಲ. ಸ್ವಲ್ಪ ಅವು ಎಲ್ಲಿ ಜಾಸ್ತಿ ದಟ್ಟವಾದ ಹುಲ್ಲು ಇರುತ್ತೆ ಅಂತ ಜಾಗದಲ್ಲೇ ಸಿಂಹಗಳು ಹೆಚ್ಚಾಗಿ ನೋಡೋದಕ್ಕೆ ಸಿಗ್ತವೆ. ಅಲ್ಲು ಅರ್ಜುನ್ ಕ್ಯಾರೆಕ್ಟರ್ ಕೂಡ ಒಂದು ಕುದುರೆ ಮೇಲೆ ಸವಾರಿ ಮಾಡ್ತಿದ್ದಾರೆ. ಇಲ್ಲಿ ಅವರ ಹತ್ರ ಬೆಂಕಿನ ತೋರಿಸಿದ್ದಾರೆ. ಅಂದ್ರೆ ಬೆಂಕಿ ಸಿಂಬಲೈಸ್ ಮಾಡ್ತಾ ಇರೋದು ಏನು ಅಂತಂದ್ರೆ ಹಿ ಇಸ್ ಬಾರ್ನ್ ಫೈರ್ ಕ್ಯಾರೆಕ್ಟರ್ ಅಂತ. ಹಾಗೆ ಇನ್ನೊಂದು ಫ್ರೇಮ್ ನಲ್ಲಿ ನೋಡಿದ್ರೆ ಸ್ಟೆಲ್ತ್ ಹೌಸ್ ಕೂಡ ನೋಡಬಹುದು. ಯೂಶುವಲಿ ಈ ತರ ಮನೆಗಳನ್ನ ಕಾಡಲ್ಲಿ ಪ್ರಾಣಿಗಳಿಂದ ಹುಷಾರಾಗಿರೋದಕ್ಕೆ ಅಂದ್ರೆ ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋದಕ್ಕೆ ಅಂತಾನೆ ಮಾಡಿರ್ತಾರೆ. ಸೊ ಇದರ ಅರ್ಥ ಅಲ್ಲು ಅರ್ಜುನ್ ಕ್ಯಾರೆಕ್ಟರ್ ಕಂಪ್ಲೀಟ್ ಕಾಡಲ್ಲೇ ಇರ್ಬೋದು ಅನ್ನೋದನ್ನ ಸೂಚಿಸುತ್ತೆ. ಈ ತರ ಮನೆಗಳು ಅರಣ್ಯ ಪ್ರದೇಶದಲ್ಲಿ ಮಾತ್ರನೇ ಹೆಚ್ಚಾಗಿ ನೋಡಕ್ ಸಿಗೋದು. ಇದರಿಂದ ಗೊತ್ತಾಗುತ್ತೆ ಅಲ್ಲು ಅರ್ಜುನ್ ಕ್ಯಾರೆಕ್ಟರ್ ವಿಲ್ ಬಿ ಇನ್ ಫಾರೆಸ್ಟ್ ಏರಿಯಾ ಓನ್ಲಿ ಅಂಡ್ ಆಲ್ಸೋ ಈವನ್ ಕಂಪ್ಲೀಟ್ ಫಿಲ್ಮ್ ವುಡ್ ಬಿ ಸೆಟ್ ಇನ್ ಫಾರೆಸ್ಟ್ ಬ್ಯಾಕ್ ಡ್ರಾಪ್. ಈ ಫಾರೆಸ್ಟ್ ಥೀಮ್ ನೋಡಿದ್ರೆ ನನಗೆ ಹಾಗೆ ಅನಿಸ್ತಿದೆ. ಹಾಗೆ ಇನ್ನೊಂದು ಫ್ರೇಮ್ ನಲ್ಲಿ ಈ ಕ್ಯಾರೆಕ್ಟರ್ ಪ್ಯಾಂಟ್ ನ ಗಮನಿಸಿ. ಇದು ಎಲ್ಲೋ ನನಗೆ ಸ್ವಲ್ಪ ರೆಟ್ರೋ ಸ್ಟೈಲ್ ನ ವೈಬ್ ಕೊಡ್ತಾ ಇದೆ. ಅಂದ್ರೆ ಬೆಲ್ ಬಾಟಮ್ ಸ್ಟೈಲ್ ಇದೆ. ಸೊ ಏನಾದ್ರೂ ಸ್ವಲ್ಪ ಹಳೆ ಕಾಲದ ಟೈಮ್ ಲೈನ್ ಏನಾದ್ರೂ ಈ ಮೂವಿ ಬರ್ತಾ ಇದೆಯಾ ಅಂತ ಡೌಟ್ ಬರ್ತಿದೆ. ಹಾಗೆ ನನ್ನ ಥಿಯರಿಗೆ ಬಂದ್ರೆ ಪಾಸಿಬಲಿ ಅಲ್ಲು ಅರ್ಜುನ್ ಕ್ಯಾರೆಕ್ಟರ್ ಸಿಂಹವನ್ನ ರೆಫರೆನ್ಸ್ ನಲ್ಲಿ ತೋರಿಸಿದ್ದಾರೆ. ಹಾಗೆ ದುಶ್ಮನ್ಗಳನ್ನ ತೋಳಗಳ ರೆಫರೆನ್ಸ್ ನಲ್ಲಿ ತೋರಿಸ್ತಾ ಇದ್ದಾರೆ. ಸಿಂಹ ಮತ್ತೆ ತೋಳಗಳು ಒಂದೇ ಟೆರಿಟರಿ ನಲ್ಲಿ ವಾಸ ಮಾಡ್ತವೆ. ಆಗಾಗ ಬೇಟೆ ವಿಚಾರದಲ್ಲಿ ಜಗಳ ಆಡ್ಕೊಂತ ಇರ್ತವೆ. ಸೊ ಇದೊಂದು ವೈಲ್ಡ್ ಲೈಫ್ ಮೂವಿ ಆಗ್ಬೋದು. ಯಾಕೆಂತಂದ್ರೆ ನೀವು ಇನ್ನೊಂದು ಕೆಲವೊಂದು ಫ್ರೇಮ್ಸ್ ಅಲ್ಲಿ ನೀವು ನೋಡೋದಾದ್ರೆ ಸಿಂಹ ಗರ್ಜಿಸ್ತಾ ಇದೆ, ತೋಳಗಳು ಎದುರ್ಕೊಂಡು ಓಡೋಗ್ತಾ ಇದ್ದಾವೆ. ಸೊ ಇಲ್ಲಿ ದುಶ್ಮನ್ಗಳಿಗೆ ಅಲ್ಲು ಅರ್ಜುನ್ ಒಬ್ಬ ಸಿಂಹ ಸ್ವಪ್ನವಾಗಿ ಕಾಡುವ ಒಂದು ಥೀಮ್ ನ ಇದು ರೆಫರೆನ್ಸ್ ಮಾಡ್ತಾ ಇದೆ. ಲೋಕೇಶ್ ಅವರ ನಿಜವಾದ ಟ್ಯಾಲೆಂಟ್ ಜನರಿಗೆ ಮತ್ತೆ ಗೊತ್ತಾಗ್ಲಿ ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ಕೂಲಿ ಸಿನಿಮಾಗೆ ಬಂದಷ್ಟು ಟೀಕೆಗಳಿಗೆ ಲೋಕೇಶ್ ಅರ್ಹರಾಗಿರ್ಲಿಲ್ಲ. ಈಗಾಗಲೇ ಕೆಲವರು ಕೂಲಿ ಬಗ್ಗೆ ಮಾತಾಡ್ಕೊಂಡು ಈ ಪ್ರಾಜೆಕ್ಟ್ ಕೂಡ ಹಂಗೆ ಆಗುತ್ತೆ ಅಂತ ನೆಗೆಟಿವ್ ಮಾಡ್ತಾ ಇದ್ದಾರೆ. ಕೈದಿ, ವಿಕ್ರಮ್, ಲಿಯೋ ಕೊಟ್ಟಿರೋ ಲೋಕಿ ಖಂಡಿತ ಕಂಬ್ಯಾಕ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾವು ಫ್ಯಾನ್ಸ್ ಆಗಿ ಒಳ್ಳೇದನ್ನ ನಿರೀಕ್ಷೆ ಮಾಡೋಣ. ಇಲ್ಲಿ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು. ಮಾಸ್ ಮ್ಯೂಸಿಕ್ ಬದಲು ಒಂದು ಸ್ಟೈಲಿಶ್ ಮ್ಯೂಸಿಕ್ ಇದೆ. ಈ ಟ್ಯೂನ್ ಅಂತೂ ಸಖತ್ ಕ್ಯಾಚ್ ಆಗಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅನಿರುದ್ಧ್ ಅವರು ಈ ಸಲ ತುಂಬಾ ಡಿಫ್ರೆಂಟ್ ಆಗಿ ಏನೋ ಟ್ರೈ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಅಲ್ಲು ಅರ್ಜುನ್ ಅವರ ಗೆಟಪ್ ಕೂಡ ಈ ಸಲ ಏನೋ ಡಿಫ್ರೆಂಟ್ ಆಗಿರುತ್ತೆ ಅಂತ ನನ್ಗನ್ಸ್ತಾ ಇದೆ. ಪುಷ್ಪ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಹೆಂಗೆಲ್ಲ ಸರ್ಪ್ರೈಸ್ ಕೊಟ್ರೋ ಇಲ್ಲೂ ಕೂಡ ಅದೇ ಆಗುತ್ತೆ ಅಂತ ಅನಿಸ್ತಾ ಇದೆ. ಬಂದಾಗೆ ಲೋಕೇಶ್ ಸರ್ ಏನಾದ್ರು ಈ ಸಿನಿಮಾನ LCUಗೆ ಸೇರಿಸ್ತಾರ ವೆಯ್ಟ್ ಮಾಡಿ ನೋಡ್ಬೇಕು. ಕೂಲಿಯಿಂದ ಲೋಕೇಶ್ ಮೇಲೆ ಬಂದಿರೋ ಅಸಮಾಧಾನ ಈ ಸಿನಿಮಾ ಹೋಗ್ಲಾಡಿಸ್ಬೇಕು. ಇಲ್ಲ ಅಂದ್ರೆ ಅದ್ರ ಎಫೆಕ್ಟ್ ಕೈದಿ 2 ಮೇಲೆ ಬೀಳೋದು ಗ್ಯಾರಂಟಿ. ಯಾಕಂದ್ರೆ ಕೈದಿ 2 ಅನ್ನೋದು LCUಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಈ ಸಿನಿಮಾ ಗೆದ್ರೆ ಲೋಕೇಶ್ ಮೇಲೆ ಆ ಹಳೆ ನಂಬಿಕೆ ಮತ್ತೆ ಬರುತ್ತೆ. ಒಟ್ಟಿನಲ್ಲಿ ಅನೌನ್ಸ್ಮೆಂಟ್ ಅಂತ ಸಖತ್ ಫ್ರೆಶ್ ಆಗಿತ್ತು. ಅಂದಾಗೆ ಈಗಾಗಲೇ ಈ ಸಿನಿಮಾ ಬರುತ್ತೆ ಅನ್ಕೋಬೇಡಿ. ನೆಕ್ಸ್ಟ್ 2026 ಈ ವರ್ಷ ಅಂದ್ರೆ ಯಾವಾಗ ಶೂಟಿಂಗ್ ಶುರುವಾಗುತ್ತೆ ಕಾದ್ ನೋಡ್ಬೇಕು. ಈಗ ಆಲ್ರೆಡಿ ಅಲ್ಲು ಅರ್ಜುನ್ ಅವರು ಅಟ್ಲಿ ಸಿನಿಮಾ ಜೊತೆ ಕೆಲಸ ಮಾಡ್ತಾ ಇದಾರೆ. ಅದನ್ನ ಮುಗಿಸಿ ಬರೋದು ಲೇಟ್ ಆದ್ರೂ ಆಗ್ಬೋದು. ಸೊ ರಿಲೀಸ್ ಡೇಟ್ ಚೇಂಜ್ ಆದ್ರೂ ಆಗ್ಬೋದು. ಬಂದ್ಮೇಲೆ ಬಾಕ್ಸ್ ಆಫೀಸ್ ಧೂಳಾಗೋದು ಅಂತೂ ಪಕ್ಕ. ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲು ಅರ್ಜುನ್ LCU ಸೇರ್ಬೇಕಾ ಅಥವಾ ಇದೊಂದು ಸಪರೇಟ್ ಸಿನಿಮಾ ಆಗಿರ್ಬೇಕಾ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.